ಶ್ರೀ ಕುಮಾರಸ್ವಾಮಿ ಬೆನ್ನಿಗೆ ನಿಂತ ಆರ್ ಅಶೋಕ್. ಎಡಿಜಿಪಿ ಚಂದ್ರಶೇಖರ್ ಪತ್ರಕ್ಕೆ ಆರ್ ಅಶೋಕ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆನ್ನಿಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿಂತಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ಬರೆದಿರುವಂತಹ ಪತ್ರಕ್ಕೆ ಆರ್ ಅಶೋಕ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಒಬ್ಬ ಎಡಿಜಿಪಿ ಹಂದಿ ಅಂತ ಮಾತನಾಡಿದ್ದು ಇದೇ ಮೊದಲು. ಕಾನೂನಿನಲ್ಲಿ ಅಧಿಕಾರಿಗೆ ಹೀಗೆ ಮಾತನಾಡೋಕೆ ಅವಕಾಶ ಇಲ್ಲ. ಕುಮಾರಸ್ವಾಮಿಯನ್ನ ಟಾರ್ಗೆಟ್ ಮಾಡಿ ಹೀಗೆ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪರ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬ್ಯಾಟಿಂಗ್ ಮಾಡಿದ್ದಾರೆ. ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ವಿರುದ್ಧ ಒಬ್ಬ ಎಡಿಜಿಪಿ, ಪೊಲೀಸ್ ಇಲಾಖೆ ಎಡಿಜಿಪಿ ಹಂದಿ, ಹೊಲಸು ಈ ಥರದೆಲ್ಲ ಮಾತುಗಳು ಆಡಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದಲ್ಲೇ ಒಬ್ಬ ಕೇಂದ್ರದ ಸಚಿವರ ವಿರುದ್ಧ ಈ ರೀತಿ ಒಬ್ಬ ಪೊಲೀಸ್ ಅಧಿಕಾರಿ ಮಾತಾಡಿರೋವಂಥದ್ದು ಮೊದಲನೇ ಬಾರಿ. ಕಾನೂನಲ್ಲೂ ಕೂಡ ಅವಕಾಶ ಇಲ್ಲ. ಆ ಥರ ಯಾವುದೇ ಒಬ್ಬ ಅಧಿಕಾರಿ, IAS ಇರ್ಬೋದು, IPS ಅಧಿಕಾರಿ ಈ ಥರ ಕಾನೂನಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದು ಈ ರೀತಿ ಅಧಿಕಾರಿ ಮೇಲೆ ಕೇಂದ್ರ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು, ರಾಜ್ಯ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಬರೆದಿರುವಂಥ ಪತ್ರನೂ ಕೂಡ ನನ್ನ ಹತ್ರ ಇದೆ. ಆ ಪತ್ರ ಎಲ್ಲಿ ಡ್ರಾಫ್ಟ್ ಆಯಿತು, ಯಾರು ಇದಕ್ಕೆ ಹಿಂದೆ ಇದ್ದಾರೆ, ಒಬ್ಬ IPS ಅಧಿಕಾರಿಗೆ ಎಷ್ಟಾದರೂ ಕಾಮನ್ ಸೆನ್ಸ್ ಬೇಕಾಗಿತ್ತಲ್ಲ. ಇದರಲ್ಲೆಲ್ಲ ನಾಜೂಕಾಗಿ ಅವ್ರು ಕುಮಾರಸ್ವಾಮಿಗೆ ಬರೆದಿಲ್ಲ ಪತ್ರನ, ಅವ್ರ ಕೆಳ ಅಧಿಕಾರಿಗೆ ಬರೆದಿದ್ದಾರೆ. ಅಂದರೆ ಇದು ಕಾನೂನನ್ನು ನುಳ್ಚಿ ಕಾನೂನಿನ ಇದರಿಂದನೂ ಕೂಡ ಬಚಾವಾಗಬೇಕು, ನಾಳೆ ಕೇಸ್ ಆದರೆ ಅನ್ನೋದನ್ನ ದೂರದೃಷ್ಟಿ ಇಟ್ಕೊಂಡು ಮಾಡಿರುವಂಥ ಒಂದು ಕುತಂತ್ರ ಅಂತ ಅನಿಸುತ್ತೆ. ಏನೇ ಆದರೂ ಕೂಡ ಈಗಾಗಲೇ ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದೀರ. ಈಗ ಕುಮಾರಸ್ವಾಮಿಯವ್ರನ್ನೂ ಅದೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.